ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ? ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಕ್ರೋರ್ಸ್ ಅಲ್ಲಿ ಅರ್ನಿಂಗ್ ಮಾಡಬಹುದಾ? ಇದನ್ನೆಲ್ಲ ತಿಳ್ಕೊಬೇಕಪ್ಪ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಎಲ್ಲ ಏನ್ ಮಾಡುತ್ತಂದ್ರೆ ಎಲ್ಲರ ಹತ್ರ ಸ್ವಲ್ಪ ಅಮೌಂಟ್ ನ ಕಲೆಕ್ಟ್ ಮಾಡಿರೋ ಅಮೌಂಟ್ ನ ಗೋಲ್ಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಹಂಗೆ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಮತ್ತೆ ಒಳ್ಳೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್ ನ ಮಾಡಿ ಬಂದಿರೋ ರಿಟರ್ನ್ಸ್ ಅಲ್ಲಿ ಸ್ವಲ್ಪ ಚಾರ್ಜಸ್ ಅಂತ ಅವ್ರು ಇಟ್ಕೊಂಡು ಉಳಿದಿರೋ ಅಮೌಂಟ್ ನ ಎಲ್ಲಾ ಒಂದು ಇನ್ವೆಸ್ಟರ್ಸ್ಗೆ ಹಂಚ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಎವ್ರಿ ಮಂತ್ ₹1000 ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆಗ್ತಾ ಇದೀರಿ ಅನ್ಕೊಳ್ಳಿ, ನಿಮ್ ತರ ಇನ್ನೂ 100 ಜನ ಎವ್ರಿ ಮಂತ್ ಸಾವಿರ ಅಂತ SIP ಮಾಡ್ತಾ ಇರ್ತಾರೆ. ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎವ್ರಿ ಮಂತ್ 1,000 ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಟೋಟಲ್ 1 ಲಕ್ಷ ಆಗುತ್ತೆ. ಅಂದ್ರೆ 100 ಜನ ₹1,000 ಇನ್ವೆಸ್ಟ್ ಮಾಡಿದ್ರೆ ಟೋಟಲ್ 1 ಲಕ್ಷ ಆಯ್ತು. ಅಂದ್ರೆ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಒಂದ್ ತಿಂಗಳಲ್ಲಿ 100 ಜನದಿಂದ ಟೋಟಲ್ 1 ಲಕ್ಷ ಅಮೌಂಟ್ ಅವ್ರ ಹತ್ರ ಬರ್ತಾ ಇದೆ. ಸೊ ಇವಾಗ ಮ್ಯೂಚುವಲ್ ಫಂಡ್ ಕಂಪ್ನಿ ಏನ್ ಮಾಡುತ್ತಪ್ಪ ಅಂದ್ರೆ ಆ 1 ಲಕ್ಷ ರೂಪಾಯಿನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಮತ್ತೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದೇ ರೀತಿ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಂಡು ಬಂದಿರೋ ರಿಟರ್ನ್ಸ್ ಅಲ್ಲಿ ಇನ್ವೆಸ್ಟರ್ಸ್ ಗೆ ವಾಪಸ್ ಕೊಡುತ್ತೆ. ಮತ್ತೆ ಅವ್ರು ಒಂದ್ ಸ್ವಲ್ಪ ಚಾರ್ಜಸ್ ನ ತಗೋತಾರೆ. ಈ ತರ ಮಾಡೋ ಕಂಪ್ನೀಸ್ ಗೆ ನಾವು ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಅಂತ ಕರಿತೀವಿ. ನೀವು ಕೂಡ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ಗೋಲ್ಡ್ ನ ತಗೋಬಹುದು ಅಂಡ್ ಆಲ್ಸೋ ನೀವು ಸ್ಟಾಕ್ಸ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಡೈರೆಕ್ಟ್ ಆಗಿ ನೀವು ಮಾಡೋಕೆ ಹೋದ್ರೆ ರಿಸ್ಕ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದ್ರೆ ನೀವು ಸ್ಪೆಸಿಫಿಕ್ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ಆ ಒಂದು ಕಂಪ್ನಿದು ಜಾತಕನ ತಿಳ್ಕೊಬೇಕಾಗುತ್ತೆ. ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆ ಕಂಪ್ನಿ ಎಲ್ಲಿದೆ, ಯಾವ ತರ ವರ್ಕ್ ಮಾಡುತ್ತೆ, ಅದರೆಲ್ಲ ನಾಲೆಜ್ ನ ತಗೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಪ್ಪ ಅಂದ್ರೆ ನೀವು ಲಾಸ್ ನ ಮಾಡ್ಕೋಬೇಕಾಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಅಲ್ಲೂ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಅಂದ್ರೆ ಆ ಒಂದು ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರಪ್ಪ ಅಂದ್ರೆ ನೀವು ಹಾಕಿರೋ ಅಮೌಂಟ್ ನ ಚೆನ್ನಾಗಿ ಸ್ಟಡಿ ಮಾಡಿ ಡೈವರ್ಸಿಫೈ ಮಾಡಿ ಆ ಅಮೌಂಟ್ ನ ಎಲ್ಲಾ ಕಡೆ ಸ್ವಲ್ಪ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ನಿಮ್ಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ರಿಸ್ಕ್ ಕಡಿಮೆ ಆಗುತ್ತೆ. ಯಾಕಪ್ಪ ಅಂದ್ರೆ ಫಂಡ್ ಮ್ಯಾನೇಜರ್ ಗೆ ಮೊದಲಿಂದನೂ ನಾಲೆಜ್ ಇರುತ್ತೆ. ಸೊ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಪಕ್ಕ ರಿಟರ್ನ್ಸ್ ತೆಗಿತಾರೆ. ಅದಕ್ಕೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೇದು ಅಂತ ಎಲ್ಲರೂ ಹೇಳ್ತಾರೆ. ಅಂಡ್ ನೀವೇನಾದ್ರೂ ಜಾಬ್ ಮಾಡ್ತಾ ಇದ್ರೆ ಅಂಡ್ ನಿಮಗೆ ಸೈಡ್ ಇನ್ಕಮ್ ಏನಾದ್ರು ಇದ್ರೆ ಆ ಬರ್ತಾ ಇರೋ ಸೈಡ್ ಇನ್ಕಮ್ ನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಫ್ಯೂಚರ್ ಅಲ್ಲಿ ಕ್ರೋರ್ಸ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಯಾವ ತರ ಕ್ರೋರ್ಸ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅಂಡ್ ಎಷ್ಟು ಮಂತ್ಲಿ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಕ್ರೋರ್ಸ್ ಅಲ್ಲಿ ಸಿಗುತ್ತೆ ಮುಂದೆ ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಎವ್ರಿ ಮಂತ್ ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ದೀರಾ ಅಂತ ಅನ್ಕೊಳ್ಳಿ. ಆ್ಯಂಡ್ ನಿಮ್ದೊಂದು ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಒಂದು 10 ವರ್ಷ ನೀವು ಆ ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದೀರಾ ಅಂತ ಅನ್ಕೊಳ್ಳಿ. ಆ್ಯಂಡ್ ಎವರೇಜ್ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿ ರಿಟರ್ನ್ಸ್ ಎಷ್ಟು ಕೊಡುತ್ತಪ್ಪ ಅಂದ್ರೆ ಎವರೇಜ್ ನಮ್ಮ ಹತ್ರ ಏನೂ ಇಲ್ಲ, ಈವನ್ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂದರೂ ಕೂಡ ನಮಗೆ 12% ರಿಟರ್ನ್ಸ್ ಸಿಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ 6 ಲಕ್ಷ ಆಗುತ್ತೆ. ಆ 6 ಲಕ್ಷಕ್ಕೆ ಮ್ಯೂಚುವಲ್ ಫಂಡ್ ಕಂಪ್ನಿಯವರು 5,61,000 ಕೊಡ್ತಾ ಇದ್ದಾರೆ. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ 20 ವರ್ಷ ಆ ಒಂದು ಇನ್ವೆಸ್ಟ್ಮೆಂಟ್ನ ಕಂಟಿನ್ಯೂ ಮಾಡಿದ್ರೆ ನಿಮಗೆ 12 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ್ಯಂಡ್ ಅವ್ರು ನಿಮಗೆ 37,95,000 ಕೊಡ್ತಾ ಇದ್ದಾರೆ. ಆ್ಯಂಡ್ ನೀವು ಇಲ್ಲಿ ಕೇಳ್ಬೋದು ಎವ್ರಿ ಮಂತ್ 5,000 20 ವರ್ಷ ನಮಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ಸೊ ಇದು ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ನೀವು 20 ವರ್ಷ ಮಾಡೋಕ್ಕಾಗಲ್ಲಪ್ಪ ಅಂದರೆ ಮ್ಯೂಚುವಲ್ ಫಂಡಿಂದ ನಿಮಗೆ ಲ್ಯಾಕ್ಸ್ ಮತ್ತು ಕ್ರೋರ್ಸಲ್ಲಿ ಅಮೌಂಟ್ ನೋಡೋಕ್ಕೆ ಆಗಲ್ಲ. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ ನಿಮ್ಗೆ ಒಳ್ಳೆ ಜಾಬ್ ಇತ್ತು, ನೀವು 10,000 ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ದೀರಪ್ಪ ಅಂದರೆ ನೀವು 20 ವರ್ಷ ಬೇಡ, ಜಸ್ಟ್ 15 ವರ್ಷ ಇನ್ವೆಸ್ಟ್ಮೆಂಟ್ನ ಮಾಡಿ ನೀವು ಕ್ರೋರ್ಸ್ನ ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನೀವು 10,000 ಏನಾದರೂ ಇನ್ವೆಸ್ಟ್ ಮಾಡಿದ್ರೆ 15 ವರ್ಷದ ಕಾಲ ಅವರೇಜ್ ನಾವು ಒಂದು 15% ಏನಾದರೂ ರಿಟರ್ನ್ಸ್ನ ತೆಗೆದ್ರೆ ಟೋಟಲ್ 67 ಲಕ್ಷ ಅಮೌಂಟ್ ಆಗುತ್ತೆ. ಅಂದರೆ ನೀವು ಇನ್ವೆಸ್ಟ್ ಮಾಡಿದ್ದು 18 ಲಕ್ಷ ಆ್ಯಂಡ್ ಅವ್ರು ಕೊಡೋದು 49 ಲಕ್ಷ. ಇಫ್ ಇನ್ ಕೇಸ್ ನೀವೇನಾದರೂ ಒಂದು ಒಳ್ಳೆ ಮಾರ್ಕೆಟ್ ಕಂಡೀಷನಲ್ಲಿ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾರ್ಕೆಟ್ ಕಂಡೀಷನ್ ಒಳ್ಳೇದಿತ್ತಪ್ಪ ಅಂದರೆ ಒಂದು 20% ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಟರ್ನ್ಸ್ನ. ಸೊ 20% ಏನಾದರೂ ನಿಮಗೆ ರಿಟರ್ನ್ಸ್ ಸಿಕ್ಕರೆ 1,13,00,000 ನಿಮ್ಮ ಹತ್ರ ಅಮೌಂಟ್ ಇರುತ್ತೆ. ಅಂದರೆ 18 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 95 ಲಕ್ಷ ರಿಟರ್ನ್ಸ್ ಕೊಡ್ತಾರೆ. ನೀವು ವಿಚಾರ ಮಾಡಿ, ನಿಮಗೆ 18 ಲಕ್ಷ ಅಮೌಂಟ್ಗೆ ಅಂದರೆ 18 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 95 ಲಕ್ಷ ಎಲ್ಲಿ ನಿಮಗೆ ಸಿಗುತ್ತೆ ಅಂತ. ಐ ಸ್ವೇರ್ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಬಿಟ್ಟು ಎಲ್ಲೂ ಕೂಡ ಇಷ್ಟೊಂದು ರಿಟರ್ನ್ಸ್ ಇಷ್ಟು ಬೇಗ ಸಿಗಲ್ಲ, ಈಸಿಯಾಗಿ ಸಿಗಲ್ಲ. ಯಾಕಪ್ಪ ಅಂದರೆ ಇದು ರಿಸ್ಕ್ ಫ್ರೀ ಅಂತ ಹೇಳ್ಬೋದು ನಾವು. ಸೊ ನೋಡಿದ್ರಲ್ಲ ಯಾವ ಥರ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ ಕ್ರೋರ್ಸಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ಆ್ಯಂಡ್ ಇದೇ ಥರ ಇದು ಯಾವ ಥರ SIP ಇದೆಯಲ್ಲ ಇದೇ ಥರ SWP ಅಂತ ಒಂದು ಬರುತ್ತೆ. SWP ಅಂದರೆ ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಇಫ್ ಇನ್ ಕೇಸ್ ನೀವೇನಾದರೂ ಎವ್ರಿ ಮಂತ್ ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋ ಒಂದು 50 ಲಕ್ಷ ಆಗಿದೆ ಅಂತ ಅಂದ್ಕೊಳ್ಳಿ. 50 ಲಕ್ಷ ಆದಮೇಲೆ ಅಂದರೆ ಒಂದು ಸ್ಪೆಸಿಫಿಕ್ ಒಂದು 15-20 ವರ್ಷ ಆದಮೇಲೆ ನೀವು ಮನೇಲಿ ಕುಂತು ಸ್ಯಾಲ್ರಿ ಥರ ನೀವು SWPನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಎವ್ರಿ ಮಂತ್ ನಿಮ್ಗೆ ಯಾವ ಥರ ಸ್ಯಾಲ್ರಿ ಬರುತ್ತಲ್ಲ
ಸೇಮ್ ಅದೇ ಥರ ಎವ್ರಿ ಮಂತ್ ನಿಮಗೆ ಮ್ಯೂಚುವಲ್ ಫಂಡ್ ಕಂಪ್ನಿಯವರು ಕೊಡ್ತಾರೆ. ಅಂದರೆ ನೀವು ಯಾವ ಥರ ಅಮೌಂಟ್ನ ಈ ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಲ್ಲ, ಅದೇ ಥರ ಮ್ಯೂಚುವಲ್ ಫಂಡ್ ಕಂಪ್ನಿಯವರು ಎವ್ರಿ ಮಂತ್ ನಿಮಗೆ ಸ್ಯಾಲ್ರಿ ಥರ ಕೊಡ್ತಾ ಇರ್ತಾರೆ. ಅದಕ್ಕೆ ನಾವು SWP ಅಂತ ಕರಿತೀವಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ SWP ಬಗ್ಗೆ ಒಂದು ಫುಲ್ ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಿಮಗೆ ನಾವು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀವಿ. ಇವಾಗ ನಿಮಗೆ ಒಂದು ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಒಂದು ಸಣ್ಣ ಐಡಿಯಾ ಬಂತು ಅನ್ಕೊಂತೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಆ್ಯಂಡ್ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಫೈನಾನ್ಷಿಯಲ್ ಕನ್ನಡಿಗ ಅಂತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕ್ಲಾರಿಫಿಕೇಶನ್ಸ್ ಬೇಕಾಗಿತ್ತಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, DM ಮಾಡ್ಬೋದು, ನಾನು ಅಲ್ಲಿ ರಿಪ್ಲೈ ಕೊಡ್ತೀನಿ ನಿಮಗೆ. ಇವಾಗ ನೀವು ಕೂಡ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡಿದರೆ ನಿಮ್ಮ ಹತ್ರ ಒಂದು ಡಿಮೆಟ್ ಅಕೌಂಟ್ ಬೇಕಾಗುತ್ತೆ. ಡಿಮೆಟ್ ಅಕೌಂಟ್ ಅಂದರೆ ಏನು ಆ್ಯಂಡ್ ಡಿಮೆಟ್ ಅಕೌಂಟ್ ಯಾವ ಥರ ಓಪನ್ ಮಾಡಬೇಕು ಅಂತ ಒಂದು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಮೇಲೆ ಐ ಬಟನಲ್ಲಿ ಬರ್ತಾ ಇದೆ, ನಿಮಗೆ ಬೇಕಾದರೆ ಅದನ್ನು ಓಪನ್ ಮಾಡಿ ನೋಡಿ. ಈ ವಿಡಿಯೋ ಪೂರ್ತಿ ಮುಗಿದ ಮೇಲೆ ಅದನ್ನು ಓಪನ್ ಮಾಡಿ ನೋಡಿ ನೀವು ಡಿಮೆಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಯಾವ ಥರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕಂತ ಹೇಳ್ಕೊಡ್ತೀನಿ. ನಾನು ಏಂಜಲ್ ಲೋನ್ ಅಕೌಂಟ್ನ ಯೂಸ್ ಮಾಡ್ತೀನಿ. ಸೊ ನಾನು ಇವಾಗ ಏಂಜಲ್ ಲೋನ್ ಅಕೌಂಟಲ್ಲಿ ಯಾವ ಥರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕಂತ ಹೇಳ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಸ್ಟಾಕ್ಸ್ ಅಂತಿದೆ ಆ್ಯಂಡ್ F&O ಅಂತಿದೆ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಅಂತಿದೆ. ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ಯಾವ ಒಂದು ಮ್ಯೂಚುವಲ್ ಫಂಡ್ ಬೇಕು, ನೀವು ಯಾವ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಅಂತ ನೋಡಿ ಆ ಒಂದು ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ನ ಮಾಡಿ ಆ್ಯಂಡ್ ಕೆಳಗಡೆ ಇನ್ವೆಸ್ಟ್ ನಾವು ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಿಗುತ್ತೆ ಇಲ್ಲಿ ಒನ್ ಟೈಮ್ ಅಂತ, ಅಂದರೆ ನೀವು ಒಂದು ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಡೋದು. SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಆ್ಯಂಡ್ ಎವ್ರಿ ಮಂತ್ ನೀವು ಫಿಕ್ಸ್ಡ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಇಟ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು 1000 SIPನ ಮಾಡ್ತಾಯಿದ್ದೀನಿ. ಫಸ್ಟ್ ಮಂತ್ ಇಲ್ಲಿದೆಯಲ್ಲ, ಇಲ್ಲಿ ನಿಮಗೆ ಇನ್ಸ್ಟಾಲ್ಮೆಂಟ್ ಡೇಟ್ನ ಕಟ್ಟಬೇಕು. ಫಾರ್ ಎಕ್ಸಾಂಪಲ್ ನೀವು ಯಾವ ಥರ EMIದು ಒಂದು ಇನ್ಸ್ಟಾಲ್ಮೆಂಟ್ ಡೇಟ್ ಇರುತ್ತಲ್ಲ ಅದೇ ಥರ SIPದು ಕೂಡ ಇನ್ಸ್ಟಾಲ್ಮೆಂಟ್ ಡೇಟ್ ಇರುತ್ತೆ. ನಾನು 10ನೇ ತಾರೀಕು ಅಂದರೆ 10th ಡೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ನಾನು 10th ಅಂತ ಒತ್ತಿ ಕನ್ಫರ್ಮ್ ಕೊಡ್ತೀನಿ. ಅದಾದಮೇಲೆ ನೀವು ಡೈರೆಕ್ಟಾಗಿ ಇಲ್ಲಿ ಪೇ ಅಂತ ಇದೆಯಲ್ಲ, ಪೇ 1000 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ನಿಮಗೆ ಡೈರೆಕ್ಟಾಗಿ ಗೂಗಲ್ ಪೇ ಅಥವಾ ಫೋನ್ಪೇ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದೇ ಆ್ಯಪ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಪಿನ್ನ ಹೊಡೆದು ಎಲ್ಲ ಸೆಟ್ ಮಾಡಿದ್ಮೇಲೆ ಎವ್ರಿ ಮಂತ್ ಆ ಒಂದು ಸ್ಪೆಸಿಫಿಕ್ ಅಮೌಂಟ್ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಆಗಿರ್ತೀರಲ್ಲ ಆ ಅಮೌಂಟು ಸಡನ್ಲಿ ತನ್ನಷ್ಟಕ್ಕೆ ತಾನೇ ಆ ಡೇಟ್ಗೆ ಡಿಡಕ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಆ ಡೇಟ್ಗೆ ಅಷ್ಟೊಂದು ಅಮೌಂಟು ನಿಮ್ಮ ಅಕೌಂಟಲ್ಲಿ ಇಟ್ಟಿರಲಿಲ್ಲಪ್ಪ ಅಂದರೆ ನಿಮಗೆ ಪೆನಾಲ್ಟಿ ಬೀಳೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನನಗೆ ಆಲ್ರೆಡಿ ಒಂದು 2-3 ಟೈಮ್ಸ್ ಪೆನಾಲ್ಟಿ ಬಿದ್ದಿದೆ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಕೂಡ SIP ಡೇಟ್ ನಿಯರ್ ಇದ್ದಾಗಲೇ ಅಷ್ಟೊಂದು ಅಮೌಂಟ್ನ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಮೇಂಟೈನ್ ಮಾಡಿ. ನಿಮ್ಗೆ ಇವಾಗ ಮ್ಯೂಚುವಲ್ ಫಂಡ್ ಅಂದರೆ ಏನು ಆ್ಯಂಡ್ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಕಮೆಂಟ್ ಮಾಡೋಕ್ಕೆ ಆಗಲ್ಲಪ್ಪ ಅಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಫೈನಾನ್ಷಿಯಲ್ ಕನ್ನಡಿಗ ಅಂತ ಸರ್ಚ್ ಮಾಡಿ, ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅದರಲ್ಲಿ ಓಪನ್ ಮಾಡಿ DM ಮಾಡಿ ನಾನು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಿಮ್ಮ ಕೈಯಲ್ಲಿ ಮಂತ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ದಟ್ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಬೇಕಂದಷ್ಟು ಹಣ ಮ್ಯೂಚುವಲ್ ಫಂಡಲ್ಲಿ ಇರುತ್ತೆ. ಅದೊಂಥರ ಸೇವಿಂಗ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅದನ್ನು ಜನ ಎಮರ್ಜೆನ್ಸಿ ಫಂಡಾಗಿ ಕೂಡ ಯೂಸ್ ಮಾಡ್ತಾರೆ. ಭಾಳ ಹೆಲ್ಪ್ ಆಗುತ್ತೆ ಮುಂದೆ ನಿಮ್ಮ ಫ್ಯೂಚರಲ್ಲಿ. ಸೊ ಅದಕ್ಕೆ ನೀವು ಕೂಡ ಆದಷ್ಟು ಅವಾಗವಾಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಆ್ಯಂಡ್ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ಬೆಸ್ಟ್ ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಬೆಸ್ಟ್ ಮ್ಯೂಚುವಲ್ ಫಂಡ್ ಕಂಪನಿ ಅಂತ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಒಂದು 4ರಿಂದ 5 ಮ್ಯೂಚುವಲ್ ಫಂಡ್ ಕಂಪ್ನೀಸ್ನ ಆದರೆ ಆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಮ್ಯೂಚುವಲ್ ಫಂಡ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಮ್ಯೂಚುವಲ್ ಫಂಡ್ ಅಂದರೆ ಏನು, ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಯಾಕಪ್ಪ ಅಂದರೆ ನಾನು ಡೈಲಿ ಇದೇ ಥರ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ನಿಮಗೆ ಇಂಟ್ರಾಡೇ ಅಂದರೆ ಏನು, ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು, ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಾಗಿತ್ತಪ್ಪ ಅಂದರೆ ನಮ್ಮ ಚಾನಲ್ನ ಯೂಸ್ ಮಾಡ್ತಾಯಿರಿ, ನಮ್ಮ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಆನ್ ಮಾಡಿ ನೋಟಿಫಿಕೇಶನ್ ಆನಲ್ಲಿ ಇಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.